ಡೈಲಿನಲ್ಲಿ ಕಾರ್ನ ಬೈ ಮಾಡೋದ್ರ ಬಗ್ಗೆ, ಪ್ರೊಸೀಜರ್ ಬಗ್ಗೆ, ಪಿಕಪ್ ಮಾಡೋದ್ರ ಬಗ್ಗೆ, ಇಲ್ಲಿ ಕಸ್ಟಮರ್ ಕೊಡೋದ್ರ ಬಗ್ಗೆ ವೀಡಿಯೋ ಮಾಡಿದ್ದೀನಿ ಆಲ್ರೆಡಿ. ಸೊ ಇದರಲ್ಲಿ ಕೆಲವು ಇನ್ನೂ ಕೂಡ ಡೀಟೇಲಿಂಗಾಗಿ ಕೇಳಿದರೆ, ಸೊ ಟ್ರಾನ್ಸ್ಪೋರ್ಟೇಷನ್ಸ್ ಬಗ್ಗೆ ಇನ್ನೊಂದ್ಸಲ ನಂಗೆ ಹೇಳ್ಕೊಡಿ. ಬೈ ರೋಡ್ ಬಂದರೆ ಏನಾಗುತ್ತೆ, ಟ್ರಾನ್ಸ್ಪೋರ್ಟೇಷನ್ ಚಾರ್ಜ್ ಏನಾಗುತ್ತೆ, ಮತ್ತು ಡೋರ್ ಟು ಡೆಲಿವರಿ ಇದೆಯಾ, ಸೊ ಇಲ್ಲಿ ಬೆಂಗಳೂರಿಗೆ ಬಂದು ಕಾರ್ನ ಪಿಕ್ ಮಾಡಬೇಕಾ, ಹೀಗೆಲ್ಲ ಕೆಲವು ಕ್ವಶನ್ಸ್ಗಳನ್ನ ಕೇಳಿದ್ರಿ. ಸೊ ಅವ್ರಿಗೆ ಈ ಒಂದು ವೀಡಿಯೋನ ಅರ್ಪಿಸ್ತಾ ಇದ್ದೀನಿ. ಸೊ ಈ ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಿಂತ ಮುಂಚೆ, ಸೊ ನಿಮ್ಮಲ್ಲಿ ಯಾರಿಗಾದ್ರೂ ಕೂಡ ಹೊರಗಡೆ ಇರೋ ಸ್ಟೇಟ್ನ ವೆಹಿಕಲ್ಗಳನ್ನ ತೊಗೋಬೇಕು ಅಂತಿದ್ರೆ, ಸೊ ಪೀಸ್ ಆಫ್ ಮೈಂಡ್ ಪ್ರೊಸೀಜರ್ನ ಫಾಲೋ ಮಾಡಬೇಕು ಅಂತಿದ್ರೆ, ಸೊ ಈಸಿಯಾಗೆ ಇದನ್ನ ಬುಕ್ ಮಾಡ್ಕೊಳ್ಳಿ. ಸೊ ಕಾಲ್ ಮಾಡಿ ನಿಮ್ಮ ಇನ್ಫಾರ್ಮೇಷನ್ನ ಹೇಳಿದ್ರೆ, ನಿಮ್ಮ ರಿಕ್ವೈರ್ಮೆಂಟ್ಸ್ನ ಎನ್ರೋಲ್ ಮಾಡಿದ್ರೆ ಅದಕ್ಕೆ ತಕ್ಕಂಗೆ ಗಾಡಿಗಳು, ಒಳ್ಳೊಳ್ಳೆ ಗಾಡಿಗಳು ಕೊಡಿಸೋವಂಥ ಜವಾಬ್ದಾರಿ ನಂದಾಗಿರುತ್ತೆ ಅಂತಲೇ ಹೇಳ್ಬೋದು. ಸೊ ಎಲ್ಲೂ ನೀವು ಬರೋವಂಥ ಅವಶ್ಯಕತೆಯೂ ಇಲ್ಲ. RC ಕೂಡ ನಿಮಗೆ ಬರುತ್ತೆ, ಕಾರ್ ಕೂಡ ನಿಮಗೆ ಬರುತ್ತೆ. ಅಷ್ಟು ಎಂಡ್ ಟು ಎಂಡ್ ಸರ್ವಿಸ್ ಇರುತ್ತೆ ಅಂತ ಹೇಳ್ತಾ ವೀಡಿಯೋನ ಕಂಟಿನ್ಯೂ ಮಾಡ್ತಾ ಹೋಗೋಣ. ಸೊ ಯಾರಿನ್ನೂ ಆ ಮೊದಲ 2 ವೀಡಿಯೋಗಳನ್ನ ನೋಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ವೀಡಿಯೋ ಲೈಬ್ರರಿಗೆ ಹೋಗಿ ನೋಡಿ ಅಂತ ಹೇಳ್ತಾ, ಸಲ ನಾವು ಕಸ್ಟಮರ್ ಎಲ್ಲ ಓಕೆ ಆಗಿದ್ದು, ಇನ್ಸ್ಪೆಕ್ಷನ್ ಎಲ್ಲ ಆಗಿದ್ದು, ಗಾಡಿ ಬುಕ್ಕಿಂಗ್ ಮಾಡಿದ್ಮೇಲೆ ಮತ್ತು ಗಾಡಿನ ಡೈರೆಕ್ಟ್ ಪೇಮೆಂಟ್ ಆದಮೇಲೆ ಯಾರು ಸೆಲ್ಲರ್ ಅಥವಾ ಯಾರು ಡೀಲರ್ ಇರ್ತಾರೋ ಅಥವಾ ಏಜೆಂಟ್ ಇರ್ತಾರೋ ಅಥವಾ ಯಾರು ಪಾರ್ಟಿ ಇರ್ತಾರೋ ಅವ್ರಿಗೆ ಪೇಮೆಂಟ್ ಆಗೋವರೆಗೂ ಇಲ್ಲಿವರೆಗೂ ಹೇಳಿದ್ದೆ. ಸೊ ಇಲ್ಲಿಂದ ಗಾಡಿ ಪಿಕಪ್ಪಿಂದ ಕಸ್ಟಮರ್ ಕೈಗೆ ಬರೋದ್ರವರೆಗೂ ಕೂಡ ಇವತ್ತಿನ ವೀಡಿಯೋದಲ್ಲಿ ಹೇಳ್ತೀನಿ. ಈ ಇನ್ಸ್ಪೆಕ್ಷನ್ ಎಲ್ಲ ಆಯಿತು, ಗಾಡಿನೂ ಓಕೆ ಆಗಿದ ತಕ್ಷಣ ಇಮಿಡಿಯೇಟ್ಲಿ ಕಸ್ಟಮರ್ ಹತ್ರ ಮಾತಾಡಿ ಇಮಿಡಿಯೇಟ್ಲಿ ಅವ್ರಿಗೆ ಬುಕ್ಕಿಂಗ್ ಮಾಡಿಸ್ಬಿಡೋದು. ಸೊ ಟೋಕನ್ ಅಡ್ವಾನ್ಸ್ ಅಥವಾ ಒಂದು ಲಿಮಿಟೆಡ್ ಆಗಿ ಏನಾದ್ರು ತೊಗೊಳ್ತಾರೆ ಕೆಲವರು. ಸೊ ಮಾಡಿಸಿದ ತಕ್ಷಣ ನಾವೇನು ಮಾಡ್ತೀವಿ, ಫುಲ್ ಮಾಡಿಸಲ್ಲ. ಇವನ್ ಅದು 5 ಲಕ್ಷ ಗಾಡಿ ಆಗಿದ್ದಾರೆ, ಒಂದು 50,000ನೋ ಒಂದು 20,000ನೋ ಒಬ್ಬೊಬ್ಬರು ಒಂಥರ ಪ್ರೈಸ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ. ಸೊ ಇಟ್ಸ್ ಓಕೆ, ಅದು ಡಿಮ್ಯಾಂಡ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಸ್ಟಾರ್ಟ್ ಮಾಡೋಕ್ಕೆ ಹೇಳ್ಬಿಡ್ತೀವಿ. ಪ್ರೊಸೀಜರ್ ಅಂತ ಹೇಳಿದ್ರೆ ಏನು ಬರುತ್ತೆ ಅಂತ ಹೇಳಿದ್ರೆ, ಆ ಗಾಡಿಗೆ ಸಂಬಂಧಪಟ್ಟಂಥ RC ಕಾರ್ಡು ಎತ್ತಿಡ್ತಾರೆ, ನಮಗೆ ಫೋಟೋ ಕಾಪಿ ಕಳಿಸ್ತಾರೆ. ಮೊದಲೇ ಕಳಿಸಿರ್ತಾರೆ, ಬಟ್ ಇನ್ನೂ ಒಂದು ಸಲ ಕೂಡ ಅದನ್ನ ಸೇವ್ ಮಾಡ್ತಾರೆ. 2ನೇ ಕೀ ಇದ್ದರೆ 1 ಕೀನ ಆ ಕಾರ್ ಜೊತೆನೇ ನಮ್ಗೆ ಕಳಿಸ್ತಾರೆ. 1 ಕೀ ಡ್ರೈವರ್ಗೆ ಹೋಗುತ್ತೆ, ಟ್ರಾನ್ಸ್ಪೋರ್ಟೇಷನ್ಗೆ ಬೇಕೇ ಬೇಕದು. 1 ಕೀ ನಮಗೆ ಕಳಿಸ್ತಾರೆ. ಡಾಕ್ಯುಮೆಂಟ್ಸ್ ಏನೋ ಕೊಡೋಂಗಿದೆ ಕೇಳ್ತಾರೆ ನಮ್ಮನ್ನು, ಡಾಕ್ಯುಮೆಂಟ್ಸ್ನ ಕಾರ್ ಜೊತೆನೇ ಕಳಿಸ್ಬೇಕಾ ಅಥವಾ ನಿಮಗೆ ಕೊರಿಯರ್ ಮಾಡಬೇಕಂತ ಕೇಳ್ತಾರೆ, ಅಥವಾ NOC ಬಂದಮೇಲೆ ಒಟ್ಟಿಗೆ ಸೇರಿಸಿ ಕಳಿಸ್ಬೇಕಾ ಅಂತ ಕೇಳ್ತಾರೆ. ಅದು ನಮ್ಮ ಆಪ್ಷನ್, ನಮ್ಗೆ ಹೆಂಗೆ ಬೇಕಾದ್ರೂ ಹೇಳ್ಬೋದು. ಬಟ್ ಒರಿಜಿನಲ್ RC ಕೊಡಲ್ಲ, ಯಾಕಂದರೆ ಅದು ಸಬ್ಮಿಟ್ ಮಾಡಬೇಕು. NOC ಅಪ್ಲೈ ಮಾಡೋ ಟೈಮಲ್ಲಿ ಸಬ್ಮಿಟ್ ಮಾಡಿದ್ಮೇಲೆ NOC ಕೊಡ್ತಾರೆ. ಸೊ ಆಮೇಲೆ NOC ಪ್ಲಸ್ RC ಕೊಡ್ತಾರೆ. ನಮ್ಗೆ ಇವಾಗ ಬೇಕು ಅಂದರೆ ಕೊಡುವಂಥದ್ದು ಏನು ಅಂತ ಹೇಳಿದ್ರೆ, ಒಂದು ಇನ್ ಕೇಸ್ ಅಗ್ರಿಮೆಂಟ್ ಮಾಡಿದರೆ ಅಗ್ರಿಮೆಂಟು, ಅಥವಾ ಅಫಿಡವಿಟ್ ಮಾಡಿದರೆ ಅಫಿಡವಿಟು, ಮತ್ತು ಗಾಡಿದು ಇನ್ಶೂರೆನ್ಸು, ಜೆರಾಕ್ಸ್ ಅಥವಾ ಸಾಫ್ಟ್ ಕಾಪಿ RCದು, ಮತ್ತು ಗಾಡಿ ಮೇಲೆ ಲೋನ್ ಇದ್ದರೆ ಅದರದ್ದು ಸಾಫ್ಟ್ ಕಾಪಿ. ಸೊ ಇಷ್ಟು ಕೊಡ್ತಾರೆ. ಮತ್ತು ಗಾಡಿದು ಯೂಸರ್ ಮ್ಯಾನ್ಯಲ್ಲು ಅವು ಇವೇನ ಇದ್ದರೆ ಕೊಡ್ತಾರೆ. ಫಾಸ್ಟಾಗಿ ಅಂತೂ ಕೊಡೋದಿಲ್ಲ. ಮತ್ತು ಇನ್ನೊಂದು ಕೀ, ಮಾಸ್ಟರ್ ಕೀ ಇನ್ನೊಂದು ಇರುತ್ತಲ್ವ, ಸೊ ಅದು ಕೀ ಇದ್ರೆ ಇಷ್ಟು ಕೂಡ ಕೊಡ್ತಾರೆ, ಇಮಿಡಿಯೇಟ್ಲಿ ಕೊಡ್ತಾರೆ. ಅದನ್ನು ನೀವು ಗಾಡಿ ಜೊತೆಗೇನು ಕೂಡ ಹಾಕೊಂಡು ಬರ್ಬೋದು, ಅಥವಾ ನನಗೆ ಬೇಡ, ನನಗೆ ನಂಬಿಕೆನೇ ಇಲ್ಲ, ನೀವು ಕಳಿಸಿದ್ರು ಕೂಡ ಕಳಿಸ್ಕೊಡ್ತಾರೆ. ನಾಟ್ ಅನ್ ಇಶ್ಯೂ, ದೊಡ್ಡ ಬಿಗ್ ಡೀಲ್ ಅಲ್ಲ. ಇವಾಗ ಗಾಡಿ ಅಡ್ವಾನ್ಸ್ ಆಯಿತು, ಎಲ್ಲನೂ ಆಯಿತು. ಸೊ ಈಗ ಮೇಯ್ನ್ ಪಾಯಿಂಟ್ ಇರೋದು ಇಲ್ಲಿ ಆ್ಯಕ್ಚುಲಿ. ಸೊ ನಾನು ಟ್ರಾನ್ಸ್ಪೋರ್ಟೇಷನ್ ಟೀಮ್ನ ಅಲ್ಲಿಗೆ ಕಳಿಸಿದ ಮೇಲೆ ಅಲ್ಲಿ ಪಿಕ್ ಮಾಡೋ ಟೈಮಲ್ಲಿ ಇವರು ವೀಡಿಯೋ ಮಾಡ್ಕೊಳ್ತಾರೆ. ಸೊ ಗಾಡಿ ಹೆಂಗಿದೆ, ಏನು ಕತೆ ಅಂತೇಳಿ ಫುಲ್ ವಾಕ್ ಅರೌಂಡ್ನ ಮಾಡಿಕೊಂಡು, ಸ್ಟೆಪ್ನಿ ಏನಾದರೂ ಇದೆಯಾ ಇಲ್ವಾ ಅಂತೇಳಿ ನೀಟಾಗೆಲ್ಲ ವೀಡಿಯೋಗಳೆಲ್ಲ ತಕ್ಕೊಂಡು, ಸೊ ಫ್ರಂಟು ಏನಾದ್ರು ವಿಂಡ್ಶೀಲ್ಡ್ ಹೊಡೆದೋಗಿದೆಯಾ, ಏನಾದ್ರು ಡ್ಯಾಮೇಜಸ್ ಆಗಿದೆಯಾ, ಇಲ್ಲ ಟೈರ್ ಪಂಚರ್ ಆಗಿದೆಯಲ್ಲ, ಟೈರ್ ಎಲ್ಲ ಯಾವ್ದು ಕಂಪ್ನಿದು ಹೇಳಿರೋದು ಹಾಕಿದೆಲ್ಲ ಚೆಕ್ ಮಾಡ್ಕೊಂಡು ವೀಡಿಯೋ ಮಾಡಿಬಿಟ್ಟು ನನಗೆ ಕಳಿಸ್ತಾರೆ. ಅವರು ಅಷ್ಟೇ, ಯಾರು ಸೆಲ್ಲರು ಅಥವಾ ಪಾರ್ಟಿ ಯಾರಿದ್ದಾರೆ ಅವರು ಅಷ್ಟೇ ತಗೊಂಡ ಟೈಮಲ್ಲಿ ಅವರು ಕೂಡ ಈ ಥರ ಒಬ್ಬ ವ್ಯಕ್ತಿ ಬಂದಿದ್ದಾನೆ, ತೊಗೊಳಕ್ಕೆ ರೆಡಿ ಇದ್ದಾನೆ ಅಂತೇಳಿ ಅವರು ಫೋಟೋ ವೀಡಿಯೋ ಅವರು ಕೂಡ ಮಾಡ್ಕೊಳ್ತಾರೆ. ಸೊ ಈ ಥರ ನಮ್ಮ ವ್ಯಕ್ತಿ, ಟ್ರಾನ್ಸ್ಪೋರ್ಟೇಷನ್ ವ್ಯಕ್ತಿ ಹೋಗಿದ ತಕ್ಷಣ ಇಮಿಡಿಯೇಟ್ಲಿ ಕಸ್ಟಮರ್ಗೆ ಫೋನ್ ಮಾಡಿಬಿಟ್ಟು, ಸರ್ ಟ್ರಾನ್ಸ್ಪೋರ್ಟೇಷನ್ ಹೋಗಿದ್ದಾನೆ, ರೆಡಿ ಇದ್ದಾನೆ, ಗಾಡಿ ರೆಡಿ ಇದೆ, ಫಾರ್ಮಾಲಿಟೀಸ್ ಎಲ್ಲ ಕಂಪ್ಲೀಟ್ ಆಗಿದೆ. ಸೊ ಪೆನ್ಸಿಲ್ ಸ್ಕೆಚ್ ಕೊಡೋಣ. ಪೆನ್ಸಿಲ್ ಸ್ಕೆಚ್ ಅಂತ ಹೇಳಿದ್ರೆ ಅದು NOCಗೆ ಬೇಕಾಗುತ್ತೆ, ಅದಕ್ಕೆ ಚಾಸಿ ನಂಬರ್ ಎಲ್ಲ ಬರ್ಕೊಂಡು ಕಳಿಸೋದಕ್ಕೆ ಬೇಕಾಗುತ್ತೆ. ಅದೆಲ್ಲ ಆಗಿದೆ ಅಂತ ಹೇಳಿದ್ಮೇಲೆ ಸೊ ಅವ್ರಿಗೆ ಪೇಮೆಂಟ್ ಮಾಡೋಕ್ಕೆ ಹೇಳ್ತೀವಿ. ಅವ್ರೇನು ಮಾಡ್ತಾರೆ, ಅವ್ರಿಗೆ ಪೇಮೆಂಟ್ ಮಾಡ್ತಾರೆ. ಪೇಮೆಂಟ್ ಮಾಡಿದ ತಕ್ಷಣ ಕ್ರೆಡಿಟ್ ಆಗಿದ ತಕ್ಷಣ ಇಮಿಡಿಯೇಟ್ಲಿ ಗಾಡಿನ ಕೀನ ಅವ್ರು ಕೊಟ್ಬಿಡ್ತಾರೆ. ಒಂದು ವೀಡಿಯೋನ ಫೋಟೋನ ಅವ್ರ ರೆಫರೆನ್ಸ್ ಕೆಲವರು ತಗೊಳ್ತಾರೆ, ಕೆಲವರು ತಗೊಳ್ಳಲ್ಲ. ಇದಾಗಿದ ತಕ್ಷಣ ಆ ಗಾಡಿನ ಡ್ರೈವರ್ ಏನು ಮಾಡ್ತಾನೆ, ತೊಗೊಂಡು ಬಂದುಬಿಟ್ಟು ಟ್ರಾನ್ಸ್ಪೋರ್ಟೇಷನ್ಗೆ ಕೊಡ್ತಾನೆ. ಟ್ರಾನ್ಸ್ಪೋರ್ಟೇಷನ್ ಎಲ್ಲಿರುತ್ತೆ, ಲಾಸ್ಟ್ ವೀಡಿಯೋದಲ್ಲಿ ಹೇಳಿದೆ ಗುರುಗ್ರಾಮಲ್ಲಿ ಇರುತ್ತೆ ಅಂತ ಹೇಳಿದೆ. ಗುರುಗ್ರಾಮ್ ಅಲ್ಲಿಂದ ಸ್ವಲ್ಪ ದೂರ, ಅದು ಹರಿಯಾಣಗೆ ಸೇರಿಕೊಳ್ಳುತ್ತೆ. ಬಟ್ ಅಲ್ಲಿಗೆ ತೊಗೊಂಬಂದು ಗಾಡಿನ ಬಿಡ್ತಾರೆ, ಅಲ್ಲಿಂದ ಸ್ವಲ್ಪ ದೂರ ಅದು. ಆಮೇಲೆ ಆ ಗಾಡಿ ಏನಾಗುತ್ತೆ, ಆ ಗಾಡಿ ಬೆಂಗಳೂರಿಗೆ ಬರೋವಂಥ ಗಾಡಿಗಳಲ್ಲಿ ಲೋಡಲ್ಲಿ ಏನಾದ್ರೂ 1 ಮೈನಸ್ ಅಥವಾ 2 ಮೈನಸ್ ಇತ್ತು ಅಂತ ಹೇಳಿದ್ರೆ ಈ ಗಾಡಿನ ಅದರಲ್ಲಿ ಫಿಲ್ ಮಾಡಿ ಆವತ್ತೇ ಕಳಿಸ್ಬಿಡ್ತಾರೆ. ಇಲ್ಲ ಅಂದರೆ ಇಷ್ಟಕ್ಕೆ 1 ಡೇ ಟೈಮ್, ಅಂದರೆ 1 ದಿವಸ ಎಕ್ಸ್ಟೆಂಡ್ ಆಗುತ್ತೆ. ಈಗ ನೀವು ಭಾನುವಾರ ರಾತ್ರಿ ಹಾಕಿದರೆ ಭಾನುವಾರ ರಾತ್ರಿನೇ ಬರೋದಿಲ್ಲ ಗಾಡಿ, ಸೋಮವಾರ ನೈಟ್ ಕೂಡ ಲೋಡ್ ಮಾಡೋದು ಚಾನ್ಸಸ್ ಇರುತ್ತೆ, ಅಥವಾ ಭಾನುವಾರನೇ ಮಾಡಿದ್ರು ಮಾಡ್ತಾರೆ. ಸೊ ಇಟ್ಸ್ ಡಿಪೆಂಡ್ಸ್ ಆನ್, ಈಗ ಕೆಲವು ಗಾಡಿಗಳು ಕೊಚ್ಚಿಗೆ ಹೋಗುತ್ತೆ, ಕೆಲವು ಗಾಡಿಗಳು ಚೆನ್ನೈಗೆ ಹೋಗುತ್ತೆ, ಕೆಲವು ಗಾಡಿಗಳು ಕೋಲ್ಕತ್ತಾ ಹೋಗುತ್ತೆ, ಕೆಲವು ಗಾಡಿ ಬೇರೆ ಬೇರೆ ಕಡೆ ಹೋಗುತ್ತೆ ವೆಹಿಕಲ್ಸ್ಗಳನ್ನ ಲೋಡ್ ಮಾಡೋದು ಅನ್ಲೋಡ್ ಮಾಡೋದಕ್ಕೋಸ್ಕರ. ಸೊ ಬೆಂಗಳೂರು ಗಾಡಿಯಲ್ಲಿ 1 ಅಥವಾ 2 ಮೈನಸ್ ಏನು ಜಾಗ ಫಿಲ್ ಮಾಡೋದಕ್ಕೆ ಏನಿರ್ತದೆ ಅಂತ ಫಿಲ್ ಮಾಡ್ತಾರೆ. ಸೊ ಫಿಲ್ ಮಾಡಬೇಕಾದ್ರೆ ಸೇಮ್ ನಮಗೆ ವೀಡಿಯೋದಲ್ಲಿ ಏನಿರುತ್ತೋ ನಮಗೆ ರಿಸೀವ್ ಮಾಡೋ ಟೈಮಲ್ಲೂ ಹಾಗೆ ಇರಬೇಕು.
ಅಕಸ್ಮಾತ್ ಹಂಗೆ ಇಲ್ಲ ಅಂತ ಹೇಳಿದ್ರೆ ಅವ್ರ ರೆಸ್ಪಾನ್ಸಿಬಿಲಿಟಿ ತೊಗೊಳ್ತಾರೆ, ಯಾರು ಟ್ರಾನ್ಸ್ಪೋರ್ಟೇಷನ್ ಟೀಮ್. ಬಿಕಾಸ್ ವೀಡಿಯೋ ಕಳಿಸಿರ್ತಾರಲ್ವ, ಹಾಗೆ ಇರಬೇಕು. ಅಕಸ್ಮಾತ್ ಹಿಂಗೂ ಆಯ್ತಿದ್ದು, ಲಾಸ್ಟ್ ವೀಡಿಯೋದಲ್ಲಿ ನಿಮಗೆ ಹೇಳಬೇಕಿತ್ತು ಅಂತ ಮರ್ತೋದೆ. ಲಾಸ್ಟ್ ಟೈಮ್ ಏನಾಯಿತು, ಟ್ರಾನ್ಸ್ಪೋರ್ಟೇಷನು ಅಲ್ಲಿಂದ ಓಡಿಸ್ಕೊಂಡು ಬರ್ತಾ ಇರಬೇಕಾದ್ರೆ ಯಾವುದು ಸಿಗ್ನಲ್ನ ಜಂಪ್ ಮಾಡಿಬಿಟ್ಟಿದ್ದಾನೆ. ಅದು ಅಲ್ಲಿ ಸ್ವಲ್ಪ ಫೀಸ್ ಜಾಸ್ತಿ, ಸಿಗ್ನಲ್ ಜಂಪ್ ಮಾಡಿದ್ರೆ ಓವರ್ ಸ್ಪೀಡಿಂಗ್ ಮಾಡಿದ್ರೆ ಜಾಸ್ತಿ ಆಗುತ್ತೆ. ಓವರ್ ಸ್ಪೀಡ್ ಜಂಪ್ ಏನೋ ಮಾಡಿದರೆ 2,000 ಫೈನ್ ಬಿದ್ದೋಗಿ. NOCಗೆ ಅಪ್ಲೈ ಮಾಡೋ ಟೈಮಲ್ಲಿ ಇವರು ಈ ಡೇಟಲ್ಲಿ ನಾವು ಗಾಡಿ ಕೊಟ್ಬಿಟ್ಟಿದ್ದೀವಲ್ಲ ಆಲ್ರೆಡಿ ಅಂತ ಇವರು, ಟ್ರಾನ್ಸ್ಪೋರ್ಟೇಷನ್ ಟೈಮಲ್ಲಿ ಅವರು ನಾನು 12ನೇ ತಾರೀಕು ನೈಟ್ ಲೋಡ್ ಮಾಡಿದ್ದು ಅಂತ ಅವರು. ಈಗ ಯಾರನ್ನ ಹಿಡ್ಕೊಳ್ಳೋದು? ಅದಕ್ಕೆ ಆ NOC ಈ ವಿಡಿಯೋಗಳು ಹೆಲ್ಪ್ ಆಗುತ್ತೆ. ಈ ವಿಡಿಯೋದಲ್ಲಿ ಯಾರು ಸೆಲ್ಲರ್ ಯಾರು ವೀಡಿಯೋ ಮಾಡ್ಕೊಂಡ್ರೆ ಗಾಡಿನ ಕೊಟ್ಟವನು ವೀಡಿಯೋ ಮಾಡಿದಾನಲ್ಲ, ಆ ವಿಡಿಯೋ ಟೈಮ್ ಬಂದು ಸಂಜೆ 5:15 ಆಗಿತ್ತು. ಅದರ ಕೇಸ್ ಚಲನ್ ಬಿದ್ದಿರೋದು 6 ಗಂಟೆ 10 ನಿಮಿಷದಲ್ಲಿ. ಗಾಡಿ ಲೋಡಿಂಗ್ ಜಾಗಕ್ಕೆ ಹೋಗಿದ್ದು 8 ಗಂಟೆಗೆ. ಸೊ ಇನ್ ಬಿಟ್ವೀನ್ ಗಾಡಿ ಓಡಿಸ್ತಾ ಇದ್ದು ಡ್ರೈವರ್, ಟ್ರಾನ್ಸ್ಪೋರ್ಟೇಷನ್ ಟೀಮ್ ಒಂದು ಡ್ರೈವರ್. ಸೊ ಅವನೇ ಅದಕ್ಕೆ ರೆಸ್ಪಾನ್ಸಿಬಿಲಿಟಿ. ಸೊ ಈ ಥರ ಇರುತ್ತೆ, ಈ ಥರದ್ದು ಆಗುತ್ತೆ, ಇದು ಒಂದೊಂದ್ಸಲ ಆಗುತ್ತೆ, ಇದು ಸ್ವಲ್ಪ ನೋ ಪ್ರಾಬ್ಲಮ್. ಅಥವಾ ಇದೇ ಟೈಮಲ್ಲಿ ಬರಬೇಕಾದ್ರೆ ಗಾಡಿ ಪಂಚರ್ ಆಯಿತು ಅಥವಾ ಡೀಸೆಲ್ ಖಾಲಿ ಆಯಿತು, ಇದೆಲ್ಲ ಅವರೇ ನೋಡ್ಕೊಳ್ತಾರೆ, ಯಾರು ಟ್ರಾನ್ಸ್ಪೋರ್ಟೇಷನ್ ನೋಡ್ಕೊಳ್ತಾರೆ. ಸೊ ತುಂಬ ಜನಕ್ಕೆ ಡೌಟ್ ಇತ್ತು, ಫೋನ್ ಮಾಡಿದ್ರಿ, ಅದಕ್ಕೋಸ್ಕರ ಇದನ್ನ ಹೇಳ್ತಿದ್ದೀನಿ. ಪಂಚರ್ ಆಯಿತು ಅಥವಾ ಏನೋ ಆಯಿತು, ಗಾಡಿಗೇನೋ ಸ್ವಲ್ಪ ಸಮಸ್ಯೆ ಆಯಿತು, ಸೊ ಇದನ್ನು ಟ್ರಾನ್ಸ್ಪೋರ್ಟೇಷನ್ ಟೀಮ್ ಅವರೇ ರೆಕ್ಟಿಫೈ ಮಾಡಿ ರೆಡಿ ಮಾಡಿ ಕಳಿಸ್ತಾರೆ, ಅದೇನು ತೊಂದರೆ ಏನಿಲ್ಲ. ಸೊ ವರಿ ಮಾಡೋ ಅವಶ್ಯಕತೆ ಇಲ್ಲ. ಸೊ ಒಂದ್ಸಲ ನಾವು ಟ್ರಾನ್ಸ್ಪೋರ್ಟೇಷನ್ಗೆ ವಹಿಸಿದ ಮೇಲೆ ಮುಗಿದೋಯ್ತು, ಅವ್ರು ನಮಗೆ ನೀಟಾಗಿ ನೋಡ್ಕೊಂಡು ಕಳಿಸ್ತಾರೆ. ಈಗ ಸೋಮವಾರ ನೈಟಲ್ಲಿ ಲೋಡ್ ಆಯಿತು ಅಂತ ಹೇಳಿದ್ರೆ ಇಲ್ಲಿಗೆ ಬರೋಷ್ಟೊತ್ತಿಗೆ ಇಟ್ಸ್ ಡಿಪೆಂಡ್ಸ್ ಆನ್ 7 to 8 ಡೇಸ್ ಆಗುತ್ತೆ. ಸಮ್ಟೈಮ್ಸ್ ಬೇಗನೆ ಬರುತ್ತೆ, ಸಮ್ಟೈಮ್ಸ್ ಸ್ವಲ್ಪ ಡಿಲೇಡ್ ಆಗುತ್ತೆ, ಇಟ್ಸ್ ಓಕೆ. ಬಟ್ 1 ವೀಕ್ ಆಜು ಬಾಜುಲಿ ಬಂದೇ ಬರುತ್ತೆ. ಸೊ ಬಂದ ಮೇಲೆ ಪಾರ್ಕಿಂಗ್ 2ಕ್ಕೆ ಬರುತ್ತೆ. ಸೊ ಬೆಂಗಳೂರು ಸಿಟಿ ಒಳಗೆ ಬರೋದಿಲ್ಲ. ತುಂಬ ಜನ ಕೇಳ್ತೀರಿ, ವಿಜಯನಗರಕ್ಕೆ ಲೋಡಿಂಗ್ ಅನ್ಲೋಡಿಂಗ್ ಸಿಗುತ್ತಾ, ಎಲೆಕ್ಟ್ರಾನಿಕ್ಸ್ ಸಿಗುತ್ತಾ ಹಂಗಂತ ಕೇಳ್ತಿದ್ರಿ. ನಾನು ಪೂರ್ತಿ ವೀಡಿಯೋನೇ ಹೇಳ್ತೀನಿ, ನಿಮ್ಗೆ ಅರ್ಥವಾಗುತ್ತೆ. ಅದು ಬರೋದೇ ಪಾರ್ಕಿಂಗ್ 2ಕ್ಕೆ ಬರ್ತದೆ. ನೆಲಮಂಗಲದಿಂದ ಬೆಂಗಳೂರಿಗೆ ಬರೋವಂಥ ರೋಡಲ್ಲಿ ಇನ್ನೇನು ನೈಸ್ ರೋಡ್ ಜಂಕ್ಷನ್ಗಿಂತ ಮುಂಚೆ ಸಿಗುತ್ತೆ. ಸೊ ಅಲ್ಲಿ ಅದು ಬಂದಿದ್ದ ತಕ್ಷಣ ಇಮಿಡಿಯೇಟ್ಲಿ ಇನ್ಫಾರ್ಮ್ ಮಾಡ್ತಾರೆ, ಈ ಥರ ಈ ಒಂದು ಗಾಡಿ, ಯಾಕಂದರೆ ಎಲ್ಲ ಗಾಡಿನೂ ಸೇಮ್ ಕಂಟ್ರಿಯಲ್ಲಿ ಬರುತ್ತೆ, ಒಂದೊಂದ್ಸಲ ಬರೋಲ್ಲ. ನಾನು ಸುಮಾರು ಹಂಗೆ ಆಗಿದೆ, ಒಂದು ಈ ಕಂಟ್ರಿ ಬಂದ್ಬಿಟ್ಟು ಒಂದ್ಸಲ ಅವ್ನಿಗೆ ಗೊತ್ತಿರಲ್ಲ ಯಾವ ಕಂಟ್ರಿಯಲ್ಲಿ ಬಂದಿರ್ತದೆ. ಇಲ್ಲಿ ಯಾವುದು ಅನ್ಲೋಡಿಂಗ್ ಮಾಡೋಂಗೆ ಗೊತ್ತಿರೋದಿಲ್ಲ, ಇವ್ರು ಯಾವ ಗಾಡಿಗೆ ಹಾಕೋರಂತ. ಅವ್ನು ನೋಡ್ರೆ ಗಾಡಿ ಬಂದಿದೆ ಅಂತಾನೆ, ಇವ್ನು ನೋಡ್ರೆ ಗಾಡಿ ಯಾವುದು ಬಂದಿಲ್ಲ ಅಂತಾನೆ. ಆಮೇಲೆ ಅವ್ನು ಹೇಳ್ತಾನೆ ಈ ಥರ ಗಾಡಿ ನಂಬರ್ ನೋಡು ಅಂತ. ಅವ್ರದ್ದು ಕಂಟೈನರ್ ಗಾಡಿ ನಂಬರ್ ಇರುತ್ತಲ್ಲ, ಅದು ನೋಡಿದ್ಮೇಲೆ ಮತ್ತೆ ತೆಗೆಸ್ಮೇಲೆ ಅಲ್ಲೆಲ್ಲೋ ತೆಗೆದ್ಬಿಟ್ಟು ತೊಗೊಂಡು ಹೋಗೋ ಥರ ಇರ್ತದೆ. ಸೊ ಈ ಥರ ತುಂಬ ಸಲ ನನಗೆ ಆಗಿದೆ. ಸೊ ಹಂಗಾಗಿ ಕನ್ಫರ್ಮೇಷನ್ ಕಾಲ್ನ ನಾವು ಮಾಡ್ಕೋಬೇಕಾಗಿರೋಂಥದ್ದು. ಇಲ್ಲಿ ಅನ್ಲೋಡಿಂಗ್ ಮಾಡ್ತಾರಲ್ಲ ಅವರಿಂದ ಅಲ್ಲ, ಅಲ್ಲಿ ಯಾರು ಲೋಡ್ ಹಾಕಿ ಕಳಿಸಿ ರಿಸೀವ್ ಆಗಿರ್ತಾರಲ್ಲ ಅವ್ರಿಗೆ ಪಕ್ಕಾ ಗೊತ್ತಿರ್ತದೆ ಯಾವ ಕಂಟೈನರ್ ಒಳಗೆ ಯಾವ ಗಾಡಿ ಹಾಕಿರ್ತಾರೆ ಅಂತೇಳಿ ಪಕ್ಕಾ ನೋಟಿಫಿಕೇಷನ್ ಎಲ್ಲ ಅವ್ರು ಬರೆದಿರ್ತಾರೆ. ಫುಲ್ ಎಲ್ಲ ಎನ್ರೋಲ್ ಕಿಟ್ ಎಲ್ಲ ಹಾಕಿ ಆ ಸ್ಲಿಪ್ತೆ ನಮಗೆ ಕಳಿಸ್ಬಿಡ್ತಾರೆ, ಸರಿನಾ. ಯಾವತ್ತು ಲೋಡ್ ಆಗಿದ್ದೆ ನೆಕ್ಸ್ಟ್ ಡೇ, ಈಗ ಲೋಡು ನಿನ್ನೆ ರಾತ್ರಿ ಆಗಿದೆ ಅಂತ ಹೇಳಿದ್ರೆ ಇವತ್ತು ಬೆಳಗ್ಗೆ ನಮಗೆ ರಿಸಿಪ್ಟ್ ಕಳಿಸ್ತಾರೆ. ಆ ರಿಸಿಪ್ಟಲ್ಲಿ ಕಂಟೈನರ್ ಯಾವ ಕಂಟೈನರ್ ಇದೆ ಅಂತ ಹೇಳಿ ಕೂಡ ಮೆನ್ಷನ್ ಮಾಡಿರ್ತಾರೆ, ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕಂದ್ರೂ ಕೂಡ ಮೆನ್ಷನ್ ಮಾಡಿರ್ತಾರೆ. ಅದು ಏನು ಪ್ರಾಬ್ಲಮ್ ಇಲ್ಲ, ಅದೆಲ್ಲ ನಾನು ನೋಡ್ಕೊಳ್ತೀನಿ, ತಲೆ ಕೆಡ್ಸ್ಕೊಳ್ಳೋದು ನೀವೇನು ತಲೆ ಕೆಡ್ಸ್ಕೋಬೇಕಾಗಿಲ್ಲ. ನಿಮ್ಗೆ ರಿಸಿಪ್ಟ್ನ ಕಳಿಸ್ಕೊಡ್ತೀವಿ. ಇಷ್ಟ ಫೋನ್ ಮಾಡ್ತಾರೆ, ಫೋನ್ ಮಾಡಿದ ತಕ್ಷಣ ನಾವು ಇಲ್ಲಿ ನಮ್ಮ ಟೈಮ್ ಇರ್ತದೆ. ಈಗ ಬೆಳಗ್ಗೆನೇ ರಾತ್ರಿ ಬಂದುಬಿಟ್ಟಿರ್ತದೆ, 4 ಗಂಟೆಗೋ 5 ಗಂಟೆಗೋ 6 ಗಂಟೆಗೋ ಬಂದಿರ್ತದೆ. ಅದು ನಾವು ಯಾವಾಗ ಬೇಕಾದ್ರೂ ಹೋಗಿ ಕಲೆಕ್ಟ್ ಮಾಡ್ಬೋದು, 24 ಅವರ್ಸಲ್ಲಿ ನಾವು ಯಾವಾಗ ಬೇಕಾದ್ರೂ ಕಲೆಕ್ಟ್ ಮಾಡ್ಬೋದು. ಆಮೇಲೆ ಹೊರಟೋಗಲ್ಲ ವಾಪಸ್, ಅದು ಅಲ್ಲೇ ಇರುತ್ತೆ. ಅವ್ರು ಫೋನ್ ಮಾಡಿ ರಿಕ್ವೆಸ್ಟ್ ಮಾಡ್ಕೊಡ್ತಾರೆ, ಊರಲ್ಲಿದ್ದೀನಿ ಅಲ್ಲಿದ್ದೀನಿ ನಾನು ನಾಳೆ ಕಲೆಕ್ಟ್ ಮಾಡ್ಕೊಳ್ತೇನೆ ಅಂತ ಹೇಳಿದ್ರೆ ನೋ ಪ್ರಾಬ್ಲಮ್. ಅದಕ್ಕೆ 100 ರೂಪಾಯಿನ ಪಾರ್ಕಿಂಗ್ ಫೀಸ್ ಏನೋ ತೊಗೊಳ್ತಾರೆ. ಗಾಡಿ ಸೇಫ್ ಆಗಿರುತ್ತೆ, ಏನು ಪ್ರಾಬ್ಲಮ್ ಏನಿಲ್ಲ. ಅಥವಾ ನೀವು ಯಾರಿಗೂ ವಯಸ್ಸಿರ್ತೀರೋ, ಈಗ ನನಗೆ ವಯಸ್ಸಿದ್ರೆ ನೀವು ತಲೆ ಕೆಡ್ಸ್ಕೊಳ್ಳೋಂಗಿಲ್ಲ, ನಾನು ಪಾರ್ಕಿಂಗ್ ಗಾರ್ಡಲ್ಲಿ ತಂದು ಹಾಕಿರ್ತೀನಿ, ನಮ್ಮ ಪಾರ್ಕಿಂಗ್ ಗಾರ್ಡಲ್ಲಿ ತಂದು ಹಾಕಿರ್ತೀನಿ, ನೀವು ತೊಗೊಂಡೋಗ್ಬೋದು. ಕಸ್ಟಮರಿಗೆ ಫೋನ್ ಮಾಡಿ ಹೇಳೋದು, ಸರ್ ಥರ ಗಾಡಿ ಬಂದಿದೆ ನಿಮಗೆ ಅಂತ ಹೇಳಿ. ನನಗೆ ನಾನು ಯಾವಾಗ ಗಾಡಿ ನೋಡ್ತೀನಿ ನಾನು ಅವಾಗ ಕನ್ಫರ್ಮ್ ಮಾಡಿ ಹೇಳೋದು. ಸಮ್ಟೈಮ್ಸ್ ಏನಾಗುತ್ತೆ, ಮಿಸ್ ಮ್ಯಾಚ್ ಆಗೋಂಥ ಚಾನ್ಸಸ್ ಇರುತ್ತೆ. ಸುಮ್ಮನೆ ನಾವು ಯಾಕಂದ್ರೆ ಕಸ್ಟಮರ್ ಎಲ್ಲೆಲ್ಲೋ ಹೊರಗಡೆ ಇರ್ತಾರೆ. ಯಾಕಂದ್ರೆ ಒಂದ್ಸಲ ಹಂಗೆ ಕಳಿಸ್ಬಿಟ್ಟಿದ್ದೆ, ಪಾಪ ಅವ್ರು ಬೀದರಿಂದ ಬಂದುಬಿಟ್ಟಿದೆ, ನೋಡಿದ್ರೆ ಗಾಡಿನೇ ಬಂದಿಲ್ಲ. ಒಂದು ನಂಬರ್ ಅದು ನಾನು ತೊಗೊಂಡ್ರೆ 2 ಗಾಡಿಗಳಲ್ಲಿ ಒಂದೇ ನಂಬರ್ ಚೇಂಜು. ಅದು ಒಂದು ಆ್ಯಂಗಲ್ ನೋಡಿದ್ರೆ 7 ಥರ ಕಾಣಿಸ್ತಾರೆ, ಒಂದು ಆ್ಯಂಗಲ್ 1 ಥರ ಕಾಣಿಸುತ್ತೆ. ಗಾಡಿ ತಲೆನೋವು ಬಂದುಬಿಡ್ತು. ನಾನು ಗಾಡಿ ಯಾವುದೂ ನೋಡಲಿಲ್ಲ, ಗಾಡಿ ನಂಬರ್ ನೋಡ್ಬಿಟ್ಟು ಕರೆದ್ಬಿಟ್ಟಿದ್ದೆ. ಅವನು ನನಗೆ ಮಿಸ್ ಆಗಿ ಹೇಳ್ದೆ, ನಾನು ಅವನಿಗೆ ಮಿಸ್ ಆಗಿ ಹೇಳ್ಬಿಟ್ಟು, ಹಂಗಾಗಿ ಕನ್ಫ್ಯೂಷನ್ ಆಗುತ್ತೆ. ಸೊ ಹಂಗಾಗಿ ಗಾಡಿನ ನಾನು ನೋಡಬೇಕು. ಈಗ ಅವ್ನ ವ್ಯಕ್ತಿ ಯಾವ ಗಾಡಿ ಹೇಳಿದ್ರು ಆ ಗಾಡಿ ನನ್ನ ಕಣ್ಣಾರ ನೋಡಿದ ಮೇಲೆ ಕಸ್ಟಮರ್ ಫೋನ್ ಮಾಡಿ ಹೇಳೋದು. ಕಸ್ಟಮರ್ ಫೋನ್ ಮಾಡಿ ಹೇಳಿದ್ಮೇಲೆ ಅವ್ರು ಹೇಳ್ತಾರೆ, ಈ ಥರ ಇವತ್ತು ಬರ್ತೀನಿ ನಾಳೆ ಬರ್ತೀನಿ, ಅಥವಾ ಪರವಾಗಿಲ್ಲ ತೊಗೊಂಡು ನೀವು ಇಟ್ಕೊಂಡಿರಿ ನಾಳೆ ಬಂದು ಕಲೆಕ್ಟ್ ಮಾಡ್ಕೊಳ್ತೀನಿ ಅಂತ ಏನೋ ಹೇಳ್ತಾರೆ. ಅಥವಾ ಏನೋ ಒಂದು ಅವ್ರಿಗೆ ಕನ್ವೀನಿಯೆಂಟ್ ನೋಡ್ಕೊಂಡು ಹೇಳ್ತಾರೆ, ಅದಕ್ಕೆ ತಕ್ಕಾಗೆ ಮಾಡೋ. ಕೆಲವರು ಇಲ್ಲ ಸರ್ ತೊಗೊಂಬಂದು ಕೊಡಿ ಅಂತ ಹೇಳ್ತಾರೆ. ತೊಗೊಂಬಂದು ಕೊಡಬೇಕಾದಾಗ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ತುಂಬ ಧೂಳು ಡಸ್ಟ್ ಇರುತ್ತೆ. ಮತ್ತು ಆಲ್ಮೋಸ್ಟ್ 1 ವೀಕು ಇದರಲ್ಲಿ ಯಾರ್ಡಲ್ಲಿ ಇರ್ತದೆ. ಸಮ್ಟೈಮ್ಸ್ ಬ್ಯಾಟ್ರಿ ಡ್ರೈನ್ ಆಗಿರೋ ಚಾನ್ಸಸ್ ಇರುತ್ತೆ. ಸಮ್ಟೈಮ್ಸ್ ಏನಾಗುತ್ತೆ ಪಂಚರ್ ಆಗಿರ್ತದೆ, ಅಲ್ಲಿ ಯಾರ್ಡಲ್ಲೇ ಪಂಚರ್ ಆಗಿರ್ಬೋದು. ಹಂಗಾಗಿರೋದು ನಿಮ್ಗೆ ಎಕ್ಸ್ಪೀರಿಯನ್ಸ್ನ ಹೇಳ್ತೀನಿ. ಥರ ಆಗಿದೆ, ಸಿಕ್ಕಾಪಟ್ಟೆ ಧೂಳು ಇರ್ತದೆ, ಸಿಕ್ಕಾಪಟ್ಟೆ. ಯಾಕಂದ್ರೆ ಅಲ್ಲಿ ಲೋಡಿಂಗ್ ಜಗದಲ್ಲೂ ಧೂಳು ಇರ್ತದೆ, ಫುಲ್ ಒಂಥರ ಮೈದಾನದಲ್ಲೇ ಮಾಡೋದು, ಯಾಕಂದ್ರೆ ಅದೇನು ರೋಡಲ್ಲೆಲ್ಲ ಮಾಡಲ್ಲ. ನೆಕ್ಸ್ಟ್ ಇಲ್ಲಿ ಅನ್ಲೋಡಿಂಗ್ ಟೈಮಲ್ಲಿ ಕೂಡ ಸಿಕ್ಕಾಪಟ್ಟೆ ಧೂಳು ಇರ್ತದೆ, ಸರಿನಾ. ಇದೆಲ್ಲ ವಾಷಿಂಗ್ ಮಾಡೋಕ್ಕೆ ಅಲ್ಲೇ ಇರ್ತದೆ, ವಾಷಿಂಗ್ ಏರಿಯಾನೂ ಕೂಡ ಅಲ್ಲೇ ಇರ್ತದೆ. ಬಟ್ ಅದಕ್ಕೆ ಚಾರ್ಜಸ್ ತೊಗೊಳ್ತಾರೆ. ನಾನು ಅಲ್ಲಿ ಮಾಡಿಸೋದಲ್ಲ, ನಾನು ತೊಗೊಂಬಂದ್ಬಿಟ್ಟು ನೀಟಾಗಿ ಕೊಡಬೇಕು ಗಾಡಿನ. ಕಸ್ಟಮರ್ ಕೊಟ್ಟಾಗ ಶೋರೂಮಿಂದ ಹೆಂಗೆ ಕೊಡ್ತಾರೋ ಹಾಗೆ ಕೊಡಬೇಕು ಅಂತ ಆಸೆ, ಬಟ್ ಶೋರೂಮ್ ಥರ ಕೊಡೋಕ್ಕಾಗಲ್ಲ. ನೆಕ್ಸ್ಟ್ ವಾಷಿಂಗ್ ಎಲ್ಲ ಮಾಡಿ ವಿಂಡ್ಶೀಲ್ಡ್ ಎಲ್ಲ ಕ್ಲೀನ್ ಮಾಡಿಸಿ
ಇನ್ ಕೇಸ್ ಅವರು ಪರ್ಮಿಷನ್ ಇದೆ ಅಂತ ಹೇಳಿದ್ರೆ ರಬ್ಬಿಂಗ್ ಪಾಲಿಶ್ ಎಲ್ಲ ಮಾಡಿಸಿ ಒಳಗೆ ಇಂಟೀರಿಯರ್ ಸ್ವಲ್ಪ ಕ್ಲೀನೆಲ್ಲ ಮಾಡಿಸಿ ಅವ್ರಿಗೆ ಹ್ಯಾಂಡ್ ಓವರ್ ಮಾಡ್ತೀನಿ. ಒಂದು ವೇಳೆ ಅವ್ರು ಬಂದರೆ ಇಲ್ವಾ ಸಮ್ಟೈಮ್ಸ್ ಏನಾಗುತ್ತೆ ಅದು ನೆಲಮಂಗ್ಲಿಗೆ ಬರುತ್ತೆ, ಸರ್ ನಾವಿರೋದು ಯಾವುದು ಎಲೆಕ್ಟ್ರಾನಿಕ್ ಸಿಟಿ ತೊಗೊಂಬಂದು ಕೊಡ್ತೀವಿ, ಬಟ್ ಟೈಮ್ ಡಿಫ್ರೆನ್ಸ್ ಆಗುತ್ತೆ. ಸೊ ಆ ಟೈಮಲ್ಲೇ ಕೊಡೋಕ್ಕಾಗಲ್ಲ, ಮೇ ಬಿ 1 ದಿವಸ ಡಿಲೇ ಆಗ್ಬೋದು, ಹಾಗಾಗುತ್ತೆ. ಈಗ ಲಾಸ್ಟ್ ಟೈಮ್ ನಾವು ಹೋಗಿ ಬೀದರಲ್ಲ ಅದು ಬಸವ ಕಲ್ಯಾಣ ಬರ್ತದೆ, ಬಿಜಾಪುರಕ್ಕೆ ಹೋಗಿ ಕೊಟ್ಟಿದ್ದಾಯ್ತು ಹೋದ ವಾರ. ಹಾಗೆ ಸಮ್ಟೈಮ್ಸ್ ಸರ್ ಬೆಂಗಳೂರು ಬರೋಕ್ಕಾಗಲ್ಲ, ತೊಗೊಂಬಂದು ಕೊಡಿ, ಅದೇನಿದು ಚಾರ್ಜಸ್ ಕೊಡ್ತೀವಿ ಅಂತ ಹೇಳಿದ್ರೆ ತೊಗೊಂಡೋಗಿ ನಾವು ಬಿಜಾಪುರಗೂ ಕೊಡ್ತೀವಿ, ಬೀದರ್ಗೆ ಕೊಡ್ತೀವಿ. ನೀವು ಇಲ್ಲೇ ಇರ್ತೀರಾ ಬಟ್ ನಾನು ಚೆನ್ನೈಯಲ್ಲಿ ಕೆಲಸ ಮಾಡ್ತೀನಿ, ನಾನು ಚೆನ್ನಾಗಿ ತೊಗೊಂಬಂದು ಕೊಡಿ ಅಂದರೂ ಚೆನ್ನೈಗೂ ತೊಗೊಂಬಂದು ಕೊಡ್ತೀವಿ, ಕೊಚ್ಚಿನ್ಗೂ ತೊಗೊಂಬಂದು ಕೊಡ್ತೀವಿ, ಚಿಕ್ಕಮಂಗ್ಳೂರಿಗೂ ತೊಗೊಂಬಂದು ಕೊಡ್ತೀವಿ. ನೀವು ಯಾವ ಊರಿಗೆ ಬೇಕಾದ್ರೂ ತೊಗೊಂಬಂದು ಕೊಡ್ತೀವಿ ಗಾಡಿ. ಇಲ್ಲ ನೀವು ಬೆಂಗಳೂರಲ್ಲಿ ಬಂದು ಕಲೆಕ್ಟ್ ಮಾಡ್ಕೊಳ್ತೀನಿ ಅಂದ್ರೂ ಓಕೆ, ಬಟ್ ನಾನು ಗಾಡಿ ನೋಡೋವರೆಗೂ ನಿಮ್ಮನ್ನು ಕರೆಯಲ್ಲ, ಅದೇ ಪ್ರಾಬ್ಲಮ್. ಅವ್ರು ನನಗೆ ಹೇಳ್ತಾರೆ ಬಂದಿದೆ ಅಂತ ಹೇಳ್ತಾರೆ, ಬಟ್ ಆಲ್ಮೋಸ್ಟ್ ಕರೆಕ್ಟಾಗಿ ಹೇಳ್ತಾರೆ, ಎಲ್ಲೋ ಒಂದೊಂದ್ಸಲ ಮಿಸ್ ಆಗುತ್ತೆ. ನಾನು ಕಸ್ಟಮರ್ಗೆ ರಿಸ್ಕ್ನ ಕೊಡೋಕೆ ಹೋಗೋದಿಲ್ಲ, ನಾನು ಕಣ್ಣಾರ ಗಾಡಿನ ನೋಡಿದ ಮೇಲೇ ಅವ್ರನ್ನ ಕರಿ. ಸೊ ಗಾಡಿನ ನಾನು ಇಲ್ಲಿ ಬಂದಮೇಲೆ ಟ್ರಯಲ್ ನೋಡಿ ಮತ್ತೆ ಇನ್ನೊಂದ್ಸಲ ಟ್ರಯಲ್ ನೋಡ್ತೀನಿ. ಯಾಕಂದ್ರೆ ತಂದಮೇಲೆ ಕಸ್ಟಮರ್ ಫೋನ್ ಮಾಡ್ತೀನಿ, ಈ ಥರ ನಿಮಗೆ ಸರ್ವಿಸ್ ಏನೋ ಜನರಲ್ ಸರ್ವಿಸ್ ಮಾಡಿಸ್ಬೇಕು, ಆಯಿಲ್ ಸರ್ವಿಸ್ ಮಾಡಿಸ್ಬೇಕಾಗ ಕೇಳ್ತೀನಿ. ಅಕಸ್ಮಾತ್ ಮುಂಚೆ ಯಾವಾಗ ಮಾಡಿಸಿದ್ರೆ ಅವ್ರನ್ನ ಪ್ರೀವಿಯಸ್ ಎಕ್ಸಿಸ್ಟಿಂಗ್ನ ಕೇಳಿಬಿಟ್ಟು ಅವ್ರನ್ನ ಕೇಳ್ತೀನಿ. ಇಲ್ಲ ನಾನು ಸರ್ವಿಸ್ ಮಾಡೋದು 4-5 ಸಾವಿರ ಆಗಿದೆ ಅಂತ ಹೇಳಿದ್ರೆ ಅದು ಇನ್ನೂ ಜಾಸ್ತಿನೇ ಆಗಿರ್ತದೆ, ನಂಗೆ 4-5 ಹೇಳ್ತಿರ್ತಾರೆ. ಅದರ ಅರ್ಥ ನಾನು ಜನರಲ್ ಸರ್ವಿಸ್ ಮಾಡಿಸ್ಕೊಡ್ಲಿಲ್ಲ ನಿಮಗೆ ಅಂತ ಕೇಳ್ತೀನಿ, ಮಾಡಿಸ್ಕೊಡಿ ಅಂದರೆ ಮಾಡಿಸ್ಕೊಡ್ತೀನಿ. ಇಲ್ಲ ನಾನೇ ಮಾಡ್ಕೊಳ್ತೀನಿ ಅಂತ ಹೇಳಿದ್ರೆ ತೊಗೊಂಡು ಹೋಗ್ಬೋದು, ತೊಂದರೆ ಇಲ್ಲ. ಅಥವಾ ನನಗೆ ಏನೋ ಆಕ್ಸೆಸರೀಸು, ಸೀಟ್ ಕವರ್ ಹಾಕ್ಸ್ಕೊಡಿ, ಅಥವಾ ಡ್ಯಾಶ್ ಕ್ಯಾಮ್ ಹಾಕ್ಸ್ಕೊಡಿ, ಅಥವಾ ಸ್ಟೇರಿಂಗ್ ಕವರ್ ಹಾಕ್ಸ್ಕೊಡಿ, ಆ್ಯಂಡ್ರಾಯ್ಡ್ ಸಿಸ್ಟಮ್ ಹಾಕ್ಸ್ಕೊಡಿ. ಸೊ ಎಲ್ಲನೂ ಸಿಸ್ಟಮ್ ರೆಡಿ ಇದೆ, ನೀವು ಮಾಡಿಸ್ಕೋಬೋದು. ಇಲ್ಲ ನನಗೇನು ಬೇಡ ಗಾಡಿನ ಪ್ಲೇನಾಗೆ ಕೊಡಿ ಅಂತ ಹೇಳಿದ್ರೆ ಕೊಡ್ಬೋದು. ಅದಕ್ಕೇನು ಪ್ರೊಸೀಜರ್ ಎಕ್ಸ್ಟ್ರಾ ಏನಿರಲ್ಲ, ಸಿಂಪಲಾಗಿರುತ್ತೆ. ಗಾಡಿ ಹ್ಯಾಂಡ್ ಓವರ್ ಮಾಡಿ ಒನ್ಸ್ ರಿಸೀವ್ ಆಗಿದ ತಕ್ಷಣ ಅಲ್ಲಿಂದ ಒಂದು ಸ್ವಲ್ಪ ದಿವಸ ಟೈಮ್ ತೊಗೊಳ್ತದೆ NOC ಬರೋದಕ್ಕೆ. NOC ಅಪ್ಲೈಗೆ ಸ್ವಲ್ಪ ಟೈಮ್ ತೊಗೊಳ್ತದೆ. NOC ಯಾಕಂದ್ರೆ ಅವ್ರು ತುಂಬ ಇರ್ತದೆ, ಗಾಡಿ ಸೇಲ್ಸ್ ಎಲ್ಲ ಮಾಡಿರ್ತಾರೆ, ತುಂಬ ಇರ್ತದೆ. ಅದೆಲ್ಲ ಮಾಡಿ DL ಸ್ವಲ್ಪ ಬೇಗ ಬರ್ತದೆ. UK HR UP WB ಇವೆಲ್ಲ ಸ್ವಲ್ಪ ಟೈಮ್ ತೊಗೊಳುತ್ತೆ. ಒಂದು ತಿಂಗಳು 30 to 45 ಡೇಸ್ ತೊಗೊಳ್ತದೆ NOC ಬರೋಕ್ಕೆ. NOC ಬಂದಮೇಲೆ ಕಸ್ಟಮರ್ಗೆ ಫೋನ್ ಮಾಡಿ ಹೇಳ್ತೀವಿ, ಈ ಥರ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಇದೆ ನಿಮ್ಮದು, ಇದು ರೀನಂಬರ್ಗೆ ರೆಡಿ ಇದೆ ಅಂತ ಕೇಳ್ತೀನಿ. ರೆಡಿ ಇದ್ದೀನಿ ಅಂತ ಹೇಳಿದ್ರೆ ಇಮಿಡಿಯೇಟ್ಲಿ ಟ್ಯಾಕ್ಸೇಷನ್ಸ್ನ ಹಾಕ್ಸ್ಬೇಕು. ಟ್ಯಾಕ್ಸ್ ಎಷ್ಟು ಬರ್ತದೆ, RTO ಚಾರ್ಜಸ್ ಏನಾಗುತ್ತೆ, ಅದನ್ನು ಮಾಡೋ ಅಂಥ ಏಜೆಂಟ್ಗೆ ಎಷ್ಟು ಕೊಡಬೇಕು, ಇದೆಲ್ಲ ಸೇರಿಸಿ ಅವ್ರಿಗೆ ವಿವರಣೆ ಕೊಡ್ತೀನಿ. ಓಕೆನಾ? ಅವ್ರಿಗೆಲ್ಲ ವಿವರಣೆ ಎಲ್ಲ ಕೊಟ್ಟ ಮೇಲೆ ಅವರು ಓಕೆ ಸರ್ ರೆಡಿ ಇದೆ ಅಂತ ಹೇಳಿದ ತಕ್ಷಣ ಇಮಿಡಿಯೇಟ್ಲಿ DD ಅಂತ ತೆಗೆದು RTOದಲ್ಲಿ ಇನ್ಸ್ಪೆಕ್ಷನ್ ಮಾಡಬೇಕಾಗುತ್ತೆ. ಇಲ್ಲಿ ಏನಾಗುತ್ತೆ, RTOದಲ್ಲಿ ಇನ್ಸ್ಪೆಕ್ಷನ್ ಏನು ತುಂಬ ಏನು ಪ್ರಾಬ್ಲಮ್ ಇರಲ್ಲ, ಜಸ್ಟ್ 1 ಅವರ್ ಕೆಲಸ ಅಷ್ಟೇ. ಬಟ್ ಬೆಂಗಳೂರಿಗೆ ಪ್ರಾಬ್ಲಮ್ ಆಗಲ್ಲ. ಯಾಕಂದ್ರೆ ನನಗೆ RTO ಬಿಟ್ಬಿಟ್ಟಿದ್ರೆ ಬೆಂಗಳೂರು ರಿಜಿಸ್ಟರ್ ನಂಬರ್ ಬೇಕಾಗಿದ್ರು ಅಂದರೆ, ನೀವು ಇನ್ ಕೇಸ್ ಗಾಡಿಯನ್ನು ತೊಗೊಂಡು ಬೇರೆ ಊರಿಗೆ ಹೋಗಿದ್ರೆ ಆ ಗಾಡಿನ ಬೆಂಗಳೂರು RTOಗೆ ತೊಗೊಂಬರ್ಬೇಕಾಗುತ್ತೆ. ಅಥವಾ ನೀವು ಬರೋಕ್ಕಾಗಲಿದ್ರೆ ಅದನ್ನು ತರಿಸ್ತೀನಿ, ಏನು ಪ್ರಾಬ್ಲಮ್ ಮಾಡಿ ಹಾಗೆ ನಿಮಗೆ ವಾಪಸ್ ಕಳಿಸ್ಕೊಡ್ತೀನಿ. ಅಕಸ್ಮಾತ್ ನಿಮ್ಮ ಗಾಡಿ ಬೆಂಗಳೂರಲ್ಲೇ ಇತ್ತು ಅಂತ ಹೇಳಿದ್ರೆ ನೀವು ಬೆಳಗ್ಗೆ ಗಾಡಿ ಕೊಟ್ಟರೆ ನಿಮಗೆ ಮಧ್ಯಾಹ್ನ ರಿಟರ್ನ್ ಮಾಡಿಕೊಡ್ತೀನಿ. ಏನಿಲ್ಲ, ಜಸ್ಟ್ ಒಂದು 5 to 10 minutes ಅಷ್ಟೇ. ಅದು ಅವ್ರು ನೋಡೋದು ಇಲ್ಲ, 5 to 10 minutes ಅಷ್ಟೇ. ಅದು ಇನ್ಸ್ಪೆಕ್ಷನ್ ಥರ ಇರ್ತದೆ ಅಷ್ಟೇ. ಅದು ಮಾಡಿದ್ಮೇಲೆ ಮುಗೀತು. ನಿಮ್ಮದೇ ನೀವು ಆಲ್ರೆಡಿ ನನಗೆ ಕೊಡಬೇಕಾದ್ರೆ ಬಿಲ್ಲಿಂಗ್ ಮಾಡೋ ಟೈಮಲ್ಲೇ, ಗಾಡಿಯಲ್ಲಿ ಪರ್ಚೇಸ್ ಮಾಡೋ ಟೈಮಲ್ಲೇ ನಿಮ್ಗೆ ಯಾವ RTO ಬಗ್ಗೆ ಕೇಳಿರ್ತೀನಿ. ನೀವು ಬೆಂಗಳೂರು RTO ಅಂದರೆ ನಾನು ಮುಗಿಸಿರ್ತೀನಿ. ಇಲ್ಲ ನನಗೆ ಬೇರೆ ಯಾವುದು ಭದ್ರಾವತಿದು ಬೇಕು, ಇಲ್ಲ ನಿಪ್ಪಾಣಿದು ಬೇಕು, ಇಲ್ಲ ನನಗೆ ಶಿವಮೊಗ್ಗದ ಬೇಕು, ಇಲ್ಲ ಕೋಲಾರದ್ದು ಬೇಕು, ತುಮಕೂರ್ದು ಬೇಕು ಅಂತಿದ್ರೆ, ಸೊ ನಿಮಗೆ NOC ತೊಗೊಂಡ್ಕೊಡೋದವ್ರು ಅಷ್ಟೇ ನನ್ನ ಕೆಲಸ. ಅದನ್ನು ಕೊಟ್ಟ ಮೇಲೆ ನೀವು NOC ಕೊಡ್ತೀನಿ, ನೀವು ಅಲ್ಲೋಗಿ ಟ್ಯಾಕ್ಸೇಷನ್ ಮಾಡಿಸಿ ಇದನ್ನು ಕಂಪ್ಲೀಟ್ ಮಾಡ್ಕೋಬೋದು. ಸಿಂಪಲ್. ನಾನು ಹೇಳ್ಕೊಡ್ತೀನಿ, ಸ್ಟೆಪ್ಸ್ ಎಲ್ಲ ಏನು ಮಾಡಬೇಕಲ್ಲ ಹೇಳ್ಕೊಡ್ತೀನಿ. ಆ ರೀತಿ ಮಾಡಿದ್ರೆ ನಿಮಗೆ ರೀನಂಬರ್ ಮುಗಿತದೆ. ಬೆಂಗಳೂರು ನಾನು ಯಾಕೆ ಮಾಡಿಸಿ ಅಂತ ಹೇಳಿದ್ರೆ, ಬೆಂಗಳೂರು ತುಂಬ ಈಸಿಯಾಗಿ ಬೇಗ ಬರುತ್ತೆ, ಕೆಲಸ ಫಾಸ್ಟ್ ಇರ್ತದೆ, ಮತ್ತು ನನಗೆ ಲಿಂಕ್ಸ್ ಇರುತ್ತೆ. ಸೊ ಇಮಿಡಿಯೇಟ್ಲಿ ಬಂದುಬಿಟ್ರೆ ಬೆಳಗ್ಗೆ ಇನ್ಸ್ಪೆಕ್ಷನ್ ಮುಗಿಸಿದ್ರೆ ಮೇ ಬಿ ಅವತ್ತು ಅಥವಾ ನೆಕ್ಸ್ಟ್ ದಿವಸ 1 or 2 ಡೇಸಲ್ಲಿ ನಂಬರ್ ಬಂದುಬಿಡುತ್ತೆ. ನಂಬರ್ ಬಂದು ಮುಗಿದೋಯ್ತು. ನೀವು ಡೈರೆಕ್ಟ್ HSRPಗಾರು ಅಪ್ಲೈ ಮಾಡ್ಕೋಬೋದು. ಇಲ್ಲ ಅಂತ ಹೇಳಿದ್ರೆ ನಾರ್ಮಲ್ ನಂಬರ್ ಪ್ಲೇಟ್ ಹಾಕ್ಸ್ಕೊಂಡು ಕೂಡ IND ನಂಬರ್ ಪ್ಲೇಟ್ ಬರುತ್ತಲ್ವ, ಅದು ನೀವು ಹಾಕ್ಸ್ಕೊಂಡು ಕೂಡ ಓಡಾಡ್ಬೋದು. RCನೂ ಅಷ್ಟೇ, ಅಲ್ಲಿಂದ 2 ಡೇಸ್ಗೆ RCನೂ ಬಂದುಬಿಡುತ್ತೆ. ಬೇಗ 1 ವೀಕ್ ಒಳಗೆಲ್ಲ ಮುಗದೇ ಹೋಗ್ಬಿಡ್ತದೆ. ಕೇಸ್ ಕ್ಲೋಸ್. ಈಗ ಇಲ್ಲೊಂದು ಟ್ವಿಸ್ಟ್ ಇದೆ. ಸೊ ಅದನ್ನು ನಿಮಗೆ ಲೈವ್ ಪ್ರೊಸೀಜರ್ ಮಾಡ್ಕೊಡ್ತೀನಿ. ನೆಕ್ಸ್ಟ್ ವೀಕ್ ಒಂದಿದೆ, ನಾನು ನಿಮಗೆ ಲೈವ್ ಆಗಿ ತೋರಿಸ್ತೀನಿ. ನಿಮ್ಗೆ RTOದಲ್ಲಿ ಯಾವ ರೀತಿ ಡಾಕ್ಯುಮೆಂಟ್ಸ್ಗಳೆಲ್ಲ ಬೇಕಾಗುತ್ತೆ ಅಂತ ಹೇಳಿ ನಿಮಗೆ ಫಿಸಿಕಲಾಗಿ ತೋರಿಸ್ತೀನಿ. ಬಟ್ ಅವೆಲ್ಲ ತೋರಿಸೋಂಗಿಲ್ಲ. ಬಟ್ ಆ ವೀಡಿಯೋ ಮಾಡಬೇಕಾ ಬೇಡವಾ ಅಂತ ಹೇಳಿ ನನ್ನ ಕ್ಲೈಮ್ ಬಗ್ಗೆ ಎಲ್ಲ ತಿಳ್ಕೊಂಡು ನಾನು ನಿಮಗೆ ಹೇಳ್ತೀನಿ. ಸುಮ್ಮನೆ ಆಮೇಲೆ ಅವನು ಮಾಡಿಬಿಟ್ಟು ಆಮೇಲೆ ನಾಳೆ ಪ್ರೊಸೀಜರ್ ಪ್ರಾಬ್ಲಮ್ ಆಗಿಬಿಟ್ರೆ ನನ್ನ ಚಾನಲ್ಲು ಪ್ಲಸ್ ನನಗೆ ಪ್ರಾಬ್ಲಮ್ ಆಗಬಾರ್ದು ಅನ್ನೋದಕ್ಕೋಸ್ಕರ ಆ ಡಾಕ್ಯುಮೆಂಟೇಷನ್ಸ್ ವೀಡಿಯೋ ನಾನು ಮಾಡಿಲ್ಲ ಇದುವರೆಗೂ. ನಿಮ್ಗೆ ಹೆಲ್ಪ್ ಆಗೋದ್ರ ದೃಷ್ಟಿಗೋಸ್ಕರ ನೆಕ್ಸ್ಟು ಮಾಡ್ಕೊಡ್ತೀನಿ. ಓಕೆನಾ? ಸೊ ನೆಕ್ಸ್ಟು ಇವಾಗ ಇಲ್ಲೊಂದು ಟ್ವಿಸ್ಟ್ ಇದೆ. ಸೊ ಈಗ ನಾವು RTO ಇನ್ಸ್ಪೆಕ್ಷನ್ಗಿಂತ ಮುಂಚೆನೇ ಅಲ್ಲಿ ಇನ್ಶೂರೆನ್ಸ್ ಇರುತ್ತೆ. ಗಾಡಿ ಇನ್ಶೂರೆನ್ಸ್ ಮಾಡಿಸಿರ್ಬೇಕು. ಒಂದು ವೇಳೆ ಅವನು ನಮಗೆ ಸೆಲ್ಲರ್ ಕೊಟ್ಟಿಲ್ಲ ಅಂತ ಹೇಳಿದ್ರೆ, ಅಥವಾ ಇನ್ಶೂರೆನ್ಸ್ ಲ್ಯಾಪ್ಸ್ ಆಗಿದೆ, ಫೈಲು ಇದು ಹೊರಟೋಗಿದೆ, ಹೊಗೆ ಹಾಕೊಂಡಿದೆ ಅಂತ ಹೇಳಿದ್ರೆ ನಾವು ಹೊಸದಾಗಿ ಮಾಡಿಸ್ಲೇಬೇಕು. ಅದು ನೀವು ಥರ್ಡ್ ಪಾರ್ಟಿ ಆದರೂ ಮಾಡಿಸ್ಬೋದು, ಇಲ್ಲ ಫಸ್ಟ್ ಪಾರ್ಟಿ ಆದರೂ ಮಾಡಿಸ್ಬೋದು. ಯಾವುದೇ ಆದ್ರೂ ಅಷ್ಟೇ. ನೀವು ಒನ್ಸ್ ನಿಮಗೆ ರೀನಂಬರಿಂಗ್ ಬಂದು ನಂಬರ್ ಪ್ಲೇಟ್ ಎಲ್ಲ ಬಂದಮೇಲೆ ರೆಡಿ ಆಗೋದ್ಮೇಲೆ ಗಾಡಿ 100ಅಲ್ಲಿ 1000% ಅಷ್ಟು ನೀವು ಇನ್ಶೂರೆನ್ಸ್ನ ಟ್ರಾನ್ಸ್ಫರ್ ಮಾಡ್ಕೊಳ್ಳೇಬೇಕು. ಅದು ಥರ್ಡ್ ಪಾರ್ಟಿ ಆದರೂ ಆಗಿರಲಿ, ಫಸ್ಟ್ ಪಾರ್ಟಿ ಆದರೂ ಆಗಲಿ, ಯಾವುದನ್ನಾಗಿರಲಿ. ಹಳೆ ಒಂದರಲ್ಲಿ ನೀವು ಇನ್ ಕೇಸ್ ಇದಾಗಿದ್ದರೆ, ಲ್ಯಾಪ್ಸ್ ಆಗಿದ್ರೆ ನೀವು ತೊಗೊಂಡಿರ್ತೀರಲ್ವ, ಅಥವಾ ನಿಮಗೆ ಸೆಲ್ಲರು ಇನ್ ಕೇಸ್ ಭರವಸೆ ಕೊಟ್ಟಿದ್ರೆ ಮಾಡಿಸಿರ್ತಾನೆ.
ಸೊ ಅದನ್ನು ನೀವು ನಿಮ್ಮ ನಂಬರ್ ಆಗಿದ್ರೆ ಟ್ರಾನ್ಸ್ಫರ್ ಮಾಡ್ಕೋಬೇಕು. ಇಲ್ಲ ಅಂತ ಹೇಳಿದ್ರೆ ನೀವೇನೋ ಹೆಚ್ಚು ಕಮ್ಮಿ ಏನೋ ಡ್ಯಾಮೇಜಸ್ ಆಯಿತು, ನಿಮ್ಮಿಂದ ಯಾರಿಗಾರ ಡ್ಯಾಮೇಜಸ್ ಆಯಿತು ಅಂದರೆ ಥರ್ಡ್ ಪಾರ್ಟಿ ಯೂಸ್ ಇಲ್ಲ, ಮತ್ತು ಅದು ಕೇಸ್ ಆಗುತ್ತೆ, ಅದೆಲ್ಲ ಹೊರಟೋಗುತ್ತೆ, ಅವ್ನಿಗೆಲ್ಲ ನೀವೇ ಬಳದು ಬೈಕ್ ಕೊಡಬೇಕಾಯ್ತದೆ. ಫಸ್ಟ್ ಪಾರ್ಟಿ ತೊಗೊಂಡ್ರು ಸೇಮೇ, ನಿಮ್ಮ ಕಾರ್ಗೆ ಡ್ಯಾಮೇಜ್ ಹೊರಟೋಯ್ತದೆ, ಇನ್ನೊಬ್ರಿಗೂ ಹೊರಟೋಯ್ತು. ಯಾಕಂದ್ರೆ ಅದು ಆ ನಂಬರ್ಗೆ ಇನ್ಶೂರೆನ್ಸೇ ಇಲ್ವಲ್ಲ, ಆ್ಯಕ್ಚುಲಿ ಅದು ಲ್ಯಾಬ್ಸ್ ಲೆಕ್ಕನೇ, ಮತ್ತೆ ಹಿಡಿದ್ರೆ ಮತ್ತು ಅದಕ್ಕೆ ಬೇರೆ ಫೈನು. ಸೊ ಅದಕ್ಕೋಸ್ಕರ ಮಸ್ಟ್ ಆ್ಯಂಡ್ ಶುಡ್ಡು ನಂಬರ್ ಬಂದಿದ್ದ ತಕ್ಷಣ ಮಾಡಬೇಕಾಗಿರೋ ಮೊದಲನೇ ಕೆಲಸ RC ಕಲೆಕ್ಟ್ ಮಾಡೋದ್ರ ಜೊತೆಗೆ ಇನ್ಶೂರೆನ್ಸ್ನ ಮಾಡ್ಕೋಬೇಕು. ಇಟ್ಸ್ ಅ ವೆರಿ ಈಸಿ ಪ್ರೋಸೆಸ್ ಇರ್ತದೆ. ಅದು ಯಾವ ಇನ್ಶೂರೆನ್ಸ್ ಚೆಕ್ ಮಾಡಿಬಿಟ್ಟು ಅದು ಎಲ್ಲಿದೆ ಲೋಕಲಾಗೆ, ನಮ್ಮದು ಲೋಕಲ್ ಎಲ್ಲಿದೆ ಚೆಕ್ ಮಾಡಿಬಿಟ್ಟು ಆ ನಂಬರ್ಗೆ ಒಂದು ಸಲ ಫೋನ್ ಮಾಡಿಬಿಟ್ಟು ಈ ಥರ ನಾನು ಗಾಡಿ ಚೇಂಜ್ ಮಾಡಿದ್ದೀನಿ, ನಂಬರ್ ಈ ಥರ ಬಂದಿದೆ, ನಾನು ನನ್ನ ಹೆಸರಿಗೆ ಮಾಡ್ಕೋಬೇಕು ಅಂತಿದ್ದೀನಿ, ಎಲ್ಲ ರೆಡಿ ಇದೆ ಅಂತ, ಇನ್ಶೂರೆನ್ಸ್ ರೆಡಿ ಇದೆ, RC ರೆಡಿ ಇದೆ, ಎಲ್ಲ ರೆಡಿ ಇದೆ ಅಂತೆಲ್ಲ ಹೇಳ್ಬಿಟ್ಟು ಎಮಿಷನ್ ಇರಬೇಕು ಅದಕ್ಕೆ, ಎಲ್ಲ ರೆಡಿ ಇದೆ ಅಂತ ಗಾಡಿನ ತೊಗೊಂಡು ನೀಟಾಗೆಲ್ಲ ವರ್ಷ ಎಲ್ಲ ತೊಗೊಂಡೋಗ್ಬಿಟ್ರೆ ಅವ್ರು ಫೋಟೋ ಗಿಟೆಲ್ಲ ಹೊಡೆದ್ಬಿಟ್ಟು ಇಮಿಡಿಯೇಟ್ಲಿ ನಿಮಗೆ ಜನ್ರೇಟ್ ಮಾಡಿ ಕೊಟ್ಬಿಡ್ತಾರೆ. ಇಟ್ಸ್ ಅ ಸಿಂಪಲ್ ಪ್ರೊಸೆಸ್. ಅದಕ್ಕೆ ನನಗೆ ಗೊತ್ತಿರೋಂಗೆ ಇನ್ನು ಚಾರ್ಜಸ್ ಅಷ್ಟೊಂದೇನು ಚಾರ್ಜಸ್ ಇರಲ್ಲ, ಬಟ್ ನೋ ಕ್ಲೇಮ್ ಬೈನಸ್ ಇದ್ದರೆ ಮೋಸ್ಟ್ಲಿ ನೀವು ಫಸ್ಟ್ ಪಾರ್ಟಿ ಮಾಡಿಸ್ಬೇಕಾದ್ರೆ ಸ್ವಲ್ಪ ಚಾರ್ಜಸ್ ಆಗುತ್ತದು. ಆಲ್ರೆಡಿ ಫಸ್ಟ್ ಪಾರ್ಟಿ ಇತ್ತು ಅಥವಾ ಆಲ್ರೆಡಿ ಥರ್ಡ್ ಪಾರ್ಟಿ ಇತ್ತು, ಜಸ್ಟ್ ನೀವು ಟ್ರಾನ್ಸ್ಫರ್ ಮಾಡ್ಕೊಳ್ತಿದ್ದೀರ ಅಂತ ಹೇಳಿದ್ರೆ ಅದಕ್ಕೇನು ಅಷ್ಟೊಂದೇನು ಕಾಸ್ಟ್ ಏನು ಆಗಲ್ಲ. ಸೊ ಅಕಸ್ಮಾತ್ ನೀವೇ ಏನಾರ ಬೈ ಮಾಡೋ ಥರ ಇದ್ದರೆ ಫಸ್ಟ್ ಪಾರ್ಟಿದೆ ಬೈ ಮಾಡಿಬಿಡಿ, ಈಸಿ ಇರುತ್ತೆ. ನೀವು ಥರ್ಡ್ ಪಾರ್ಟಿದು ಬೈ ಮಾಡಿ ಮತ್ತೆ ಫಸ್ಟ್ ಪಾರ್ಟಿಗೆ ಅಪ್ಗ್ರೇಡ್ ಮಾಡ್ರೆ ಮತ್ತೆ ನಿಮ್ಮ ಕಾಸ್ಟ್ ಜಾಸ್ತಿ ಬರುತ್ತೆ. ಅದ್ರ ಬದಲು ತೊಗೊಳ್ಬೇಕಾದ್ರೆ ಫಸ್ಟ್ ಪಾರ್ಟಿಗೆ ತೊಗೊಂಡ್ಬಿಟ್ರೆ ಬೆಟರ್. ಆಮೇಲೆ ನಿಮಗೆ KA ನಂಬರ್ ಆದಮೇಲೆ ಆಮೇಲೆ ನಿಮ್ಮ ಹೆಸರು ನೀವು ಮಾಡ್ಕೊಳ್ಳೋದು. ಇಟ್ಸ್ ಅ ವೆರಿ ಸಿಂಪಲ್ ಪ್ರೋಸೆಸ್. ಹೋಪ್ಫುಲಿ ಈ ವಿಡಿಯೋ ನಿಮ್ಗೆ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಇನ್ನೇನಾದ್ರು ಡೌಟ್ ಇತ್ತು ಅಂತ ಹೇಳಿದ್ರೆ ನೀವು ಕ್ವಶನ್ನ ಕೇಳಬಹುದು.